ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಏನೇನು ನ್ಯೂಸ್ ಆಗಿರ್ತಾವಲ್ವಾ, ನ್ಯೂಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಪಯಣ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಕೆಲವು ದಿನಗಳ ಹಿಂದಷ್ಟೇ 13ನೇ ಸಾರ್ವತ್ರಿಕ ಚುನಾವಣೆ ನಡೆದಿತ್ತು. ಈ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಒಬ್ಬ ಬಿಜೆಪಿಯ ಅಭ್ಯರ್ಥಿ ಗೆದ್ದು ಅಚ್ಚರಿ ಮೂಡಿಸಿದ್ದಾರಂತ ಹೇಳಬಹುದು. ಎಲ್ಲರೂ ಕೂಡ ಒಂದ್ ಕಡೆ ಶಾಕ್ ಆಗ್ತಾ ಇರಬಹುದು. ಬಾಂಗ್ಲಾದಲ್ಲೂ ಕೂಡ ಕಮಲ ಅರಳು ಬೀಳ್ತು ಅಂತ ಕೆಲವೊಬ್ರು ಅಂತ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಆದಂತ AR ಪಾರ್ಥೋ ಅವರು ಗೆಲುವು ಸಾಧಿಸಿದ್ರು. ಇವರು ಬಾಂಗ್ಲಾದ ಭೋಲಾವನ್ ಕ್ಷೇತ್ರದಿಂದ ಕಣಕ್ಕಿಳಿದಿದ್ರು. ಬಿಜೆಪಿ ಪಕ್ಷ ಅಂದ್ರೆ ನಮ್ಮ ಭಾರತದಲ್ಲಿರುವ ಬಿಜೆಪಿ ಪಕ್ಷ ಅಂತ ನೀವೆಲ್ಲ ತಿಳ್ಕೊಬಹುದು. ಆದ್ರೆ ಈ ಪಕ್ಷ ಅದು ಅಲ್ಲ. AS ಪಾರ್ಥೋ ಅವರು ಬಾಂಗ್ಲಾದೇಶದಲ್ಲಿ ಒಂದು ಹೊಸ ಬಿಜೆಪಿ ಪಕ್ಷ ಸ್ಥಾಪಿಸಿದ್ರು. ಆ ಪಕ್ಷ ಸ್ಥಾಪಿಸಿ ಅವರೇ ಆ ಪಕ್ಷಕ್ಕೆ ಮೊದಲ ಸಂಸದರಾಗಿ ಇದೀಗ ಆಯ್ಕೆ ಆಗಿದ್ದಾರಂತ ಹೇಳಬಹುದು. ಕೆಲವು ದಿನಗಳ ಹಿಂದಷ್ಟೇ ಭಾರತದ ಮೂಲದ ವಿದ್ಯಾರ್ಥಿಯೊಬ್ಬರು ಅಮೆರಿಕದಲ್ಲಿ ಸಾವಿಗೀಡಾದ್ರು. ಹಾಗೆ ಅಮೆರಿಕದ ಸ್ಥಳೀಯ ಸರ್ಕಾರ ಅವರಿಗೆ 262 ಕೋಟಿ ರೂಪಾಯಿ ಪರಿಹಾರ ನೀಡಿತು. ಈ ಸುದ್ದಿ ನಿಮಗೆಲ್ಲ ಗೊತ್ತೇ ಇದೆ. ಈ ಘಟನೆ ಮಾಸುವ ಬೆನ್ನಲ್ಲೇ ಅದೇ ರೀತಿಯ ಒಂದು ಘಟನೆ ಆಗಿದೆ ಅಂತ ಹೇಳಬಹುದು. ಕರ್ನಾಟಕ ಮೂಲದ ವಿದ್ಯಾರ್ಥಿಯೊಬ್ಬರು ಕ್ಯಾಲಿಫೋರ್ನಿಯಾದಲ್ಲಿ ಕಾಣೆಯಾಗಿದ್ದಾರಂತ ಈಗ ಹೇಳಲಾಗ್ತಾ ಇದೆ. ನಮ್ಮ ದೇಶದಲ್ಲಿ ಈ ರೀತಿಯ ಘಟನೆಗಳು ನಿಲ್ಲೋ ರೀತಿ ಕಾಣ್ತಾ ಇಲ್ಲ. ಕೆಲವು ದಿನಗಳ ಹಿಂದಷ್ಟೇ ಅಲ್ಲೊಂದು ಬ್ರಿಡ್ಜ್ ಬಿತ್ತು, ಇಲ್ಲೊಂದು ಬ್ರಿಡ್ಜ್ ಬಿತ್ತು ಅಂತ ಈ ರೀತಿಯ ಘಟನೆಗಳು ಸುದ್ದಿ ನೀವೆಲ್ಲ ಕೇಳಿರಬಹುದು. ಅದೇ ರೀತಿಯ ಇನ್ನೊಂದು ಘಟನೆ ಈಗಾಗಿದೆ ಅಂತ ಹೇಳಬಹುದು. ಈ ಘಟನೆ ಮುಂಬೈನಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮೆಟ್ರೋ ಪಿಲ್ಲರ್ ಬಿದ್ದು ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಹಾಗೆ ಇನ್ನು ಇಬ್ಬರು ವ್ಯಕ್ತಿಗಳಿಗೆ ತೀವ್ರವಾದ ಗಾಯವಾಗಿದೆ ಅಂತ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಒಂದ್ ಕಡೆ ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯ ಏನದ ಅಲ್ವಾ, ಅದಕ್ಕೆ ಎಲ್ಲರೂ ಒಂದ್ ಕಡೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಆ ಪಂದ್ಯ ಶ್ರೀಲಂಕಾದಲ್ಲಿ ನಡೀತಾ ಇದೆ ಅಲ್ವಾ, ಅಲ್ಲಿನ ಹೋಟೆಲ್ಗಳ ಬೆಲೆಯೂ ಕೂಡ ಈಗ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಹೋಟೆಲ್ ಬೆಲೆಗಳು ಈಗ ದುಪ್ಪಟ್ಟಾಗಿದೆ ಅಂತ ಈಗ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಹೋಟೆಲ್ ನ ಬೆಲೆಗಳು ಮತ್ತು ಫ್ಲೈಟ್ ಟಿಕೆಟ್ ನ ದರಗಳು ಈಗ ಡಬಲ್ ಆಗಿವೆ ಅಂತ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ಫೆಬ್ರವರಿ 15ರಂದು ನಡೆಯಲಿರುವ ಭಾರತ ಮತ್ತು ಪಾಕ್ T20 ವಿಶ್ವಕಪ್ ಗಾಗಿ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ. ನಾಳೆ ಶಿವರಾತ್ರಿ ಪ್ರಯುಕ್ತ ರಾಜ್ಯದ ಎಲ್ಲಾ ಕಡೆ ಚಿಕನ್ ಅಂಗಡಿಗಳು ಹಾಗೆ ಮಾಂಸದ ಅಂಗಡಿಗಳು ಬಂದ್ ಮಾಡಲು ಹಾಗೆ ಮತ್ತು ಯಾವುದೇ ಸ್ಥಳದಲ್ಲಿ ಚಿಕನ್ ಹಾಗೆ ಮಟನ್ ಮಾರದಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇವತ್ತಿನ ಫುಲ್ ನ್ಯೂಸ್ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಇದುವರೆಗೂ ನಮ್ಮ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ.